ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣು. 42ನೆಯ ಸೂತ್ರ. ಸಂತೋಷಾತ್ ಅನುತ್ತಮಂ ಸಂತೋಷ ಅನುತ್ತಮ ಸುಖಲಾಭಂ. ಇಷ್ಟೇ ಇದು ಸಣ್ಣ ಸೂತ್ರ. ಅಂದರೆ ಸಂತೋಷದಿಂದ ಅನುತ್ತಮವಾದ ಸುಖ ಲಾಭ ಉಂಟಾಗುತ್ತದೆ. ಇಲ್ಲಿ ಅನುತ್ತಮ ಅನ್ನೋ ಶಬ್ದ ಬಳಸ್ತಾರೆ, ಗಮನಿಸ್ಬೇಕು ನಾವೆಲ್ಲ. ಉತ್ತಮ ಸುಖ ಅಂತ ಹೇಳೋದಿಲ್ಲ ಅವರು, ಅನುತ್ತಮ ಸುಖ. ಹಾಗಂದ್ರೆ ಏನು? ಲೈಟ್ ಆಫ್ ಮಾಡು. ಅಂದರೆ ಅನುತ್ತಮ, ಉತ್ತಮಕ್ಕೆ ಅನುತ್ತಮ ವಿರುದ್ಧವಾಗಿ ಕಾಣಿಸುತ್ತೆ ನಮಗೆ ನೋಡಕ್ಕೆ. ಉತ್ತಮ ಸುಖ ಅನುತ್ತಮ ಸುಖ ಅಂತ ತೋರಿಸ್ಬಿಡುತ್ತೆ. ಆದ್ರೆ ಇಲ್ಲಿ ಸಂತೋಷಾತ್ ಅನುತ್ತಮ ಸುಖ ಲಾಭ ಅಂದ್ರೆ ಸಂತೋಷದಿಂದ ಅನುತ್ತಮವಾದ ಸುಖ. ಅನುತ್ತಮ ಸುಖ ಅಂದ್ರೆ ಯಾವುದು? ದ್ವಂದ್ವವಿಲ್ಲದ ಉತ್ತಮ ಮತ್ತು ಅನುತ್ತಮವನ್ನು ಮೀರಿದಂತಹದ್ದು ಸುಖ, ಅದು ಆತ್ಮಸುಖ. ಅಂದ್ರೆ ಯಾರು ಈ ಸುಖ ದುಃಖಗಳನ್ನು ಮೀರಿ ಸಂತೋಷದಲ್ಲಿ ನೆಲೆ ನಿಲ್ತಾರೆ. ಸಂತೋಷ ಅಂತಂದ್ರೆ ಈ ಬೌದ್ಧಿಕ ಸಂತೋಷ ಅಂತ ಹೇಳ್ಬೋದು. ಇಲ್ಲಿ ನಾವು ಸಾಮಾನ್ಯವಾಗಿ ಹೆಚ್ಚು ಜನ ಮನುಷ್ಯರು ಸುಖ ದುಃಖಗಳಿಗೆ ಈಡಾಗ್ತಕ್ಕಂಥವರೇ ಜಗತ್ತಿನಲ್ಲಿ ಬಹಳ ಜನ. ಇಂದ್ರಿಯ ಸುಖ ಅಂತ ಕರಿತೀವಿ ನಾವು ಅದಕ್ಕೆ. ಅಂದ್ರೆ ಕಣ್ಣಿನಿಂದ, ಮೂಗಿನಿಂದ, ನಾಲಿಗೆಯಿಂದ, ಕಿವಿಯಿಂದ, ಸ್ಪರ್ಶದಿಂದ, ಚರ್ಮದಿಂದ ಏನು ಸುಖ ಅನುಭವಿಸ್ತೀವಲ್ಲ ಅದಕ್ಕೆ ಇಂದ್ರಿಯ ಸುಖ ಅಂತ ಕರೀತಾರೆ. ಸಂತೋಷ ಅನ್ನುವಂಥದ್ದು ಎರಡನೇ ಮೆಟ್ಟಿಲು. ಅಂದ್ರೆ ಇಲ್ಲಿ ಏನಾಗತ್ತೆ, ಈ ಸಂತೋಷ ಅನ್ನುವಂಥದ್ದು ಓದೋದ್ರಿಂದ, ಯೋಗ ಮಾಡೋದ್ರಿಂದ ಅಥವಾ ಧ್ಯಾನ ಮಾಡೋದ್ರಿಂದ ಪ್ರಾರಂಭಾವಸ್ಥೆಯಲ್ಲಿ ಉಂಟಾಗತ್ತಲ್ಲ, ಇದಕ್ಕೆ ಸಂತೋಷ ಅಂತ ಕರೆದಿದ್ದಾರೆ ಪತಂಜಲಿ ಋಷಿಗಳು. ಆಮೇಲೆ ಕೊನೆಯದು ನಿರತಿಶಯ ಸುಖ ಅಂತ ಒಂದು ಹೆಸರು ಇಟ್ಟಿದ್ದಾರೆ ಅದಕ್ಕೆ. ನಿಜಗುಣ ಶಿವಿಗಳು ನಿರತಿಶಯ ಸುಖ ಅಂತ ಹೇಳ್ತಾರೆ. ಭಗವದ್ಗೀತೆಯಲ್ಲಿ ಅದನ್ನ ಸಾತ್ವಿಕ ಸುಖ ಅಂತ ಕರೆದಿದ್ದಾರೆ. ಎಲ್ಲದೂ ಸಾಮಾನ್ಯವಾಗಿ ಭಗವದ್ಗೀತೆಯಲ್ಲಿ 3 ಗುಣಗಳ ಆಧಾರದ ಮೇಲೆ ನೋಡ್ತಾರೆ: ತಾಮಸ, ರಾಜಸ, ಸಾತ್ವಿಕ ಅಂತ ಹೇಳಿ. ಆ ಸಾತ್ವಿಕ ಸುಖದ ಲಕ್ಷಣವನ್ನು ಏನ್ ಹೇಳ್ತಾರೆ ಅಂತಂದ್ರೆ, ಪ್ರಾರಂಭದಲ್ಲಿ ವಿಷದ ರೀತಿಯಲ್ಲಿ ತೋರುತ್ತೆ, ಆನಂತರ ಕೊನೆಯ ಫಲ ಅಮೃತ ಫಲವಾಗಿರುತ್ತೆ ಅಂತ ತಿಳ್ಕೊಂಡು ಹೇಳ್ತಾರೆ. ಸುಖದ ಅಂದ್ರೆ ಅದೇ ನಾನು ನಿಮಗೆ ತಿಳಿಯೋ ಭಾಷೆಯಲ್ಲಿ ಹೇಳ್ತಿರ್ತೀನಿ ನಾನು ಸರಿ. ಸಂಸಾರಕ್ಕೂ ಸನ್ಯಾಸಕ್ಕೂ ಏನು ವ್ಯತ್ಯಾಸ? ಸಂಸಾರ ಸುಖ ಪ್ರಾರಂಭದಲ್ಲಿ ಬಹಳ ಚಂದ ಕಾಣಿಸ್ತದೆ, ಯಾವುದೇ ಆದ್ರೂ ಅಷ್ಟೇ. ಇಂದ್ರಿಯ ಸುಖನೂ ಅಷ್ಟೇನೆ. ಈಗ ಬಜ್ಜಿ, ಮಿರ್ಚಿ ತಿನ್ನುವಾಗ ಬಹಳ ಚಂದ, ಅದರಲ್ಲೂ ಖಾರ ಜಾಸ್ತಿ ಇರಬಾರ್ದು. ಈರುಳ್ಳಿಯಿಂದ ಮಾಡಿರ್ತಕ್ಕಂಥ, ಆ ಕಡೆ ಬೋಂಡ ಅಂತ ಕರೀತಾರೆ ಮೈಸೂರು ಕಡೆ, ಈ ಕಡೆ ಎಲ್ಲ ಈರುಳ್ಳಿ ಬಜ್ಜಿ ಅಥವಾ ಕಾಂದ ಬಜ್ಜಿ ಅಂತ ಮಹಾರಾಷ್ಟ್ರದವ್ರು ಕರೀತಾರೆ. ಮಿರ್ಚಿ ಬಜ್ಜಿಗಿಂತ ಈರುಳ್ಳಿ ಬಜ್ಜಿ ಬಹಳ ರುಚಿ. ಯಾವುದೇ ಇರಲಿ ಒಟ್ಟು ಕರೆದಿದ್ದು ಪ್ರಾರಂಭದಲ್ಲಿ ತುಂಬಾ ಸುಖ, ಆಮೇಲೆ ದುಃಖ. ಅದೇ ಹಣ್ಣುಗಳೇನಿದಾವಲ್ಲ, ಹಣ್ಣುಗಳು ಅಷ್ಟೊಂದೇನು ಪ್ರೀತಿ ಪಟ್ಟು ತಿನ್ನಲ್ಲ ಯಾರು. ಆದರೆ ಹಣ್ಣಿನ ಆ ಸುಖ ಏನು ಸಿಗುತ್ತೆ ನಾಲ್ಗೆಗೆ, ಪ್ರಾರಂಭದಲ್ಲಿ ಸ್ವಲ್ಪ ಕಷ್ಟ ಅಂತ ಅನ್ಸಿದ್ರು ಪರಿಣಾಮ ಏನಿದೆಯಲ್ಲ ಅದು ಹಿತಕರವಾಗಿರುತ್ತೆ. ಜೀರ್ಣಕ್ರಿಯೆ ಚೆನ್ನಾಗಾಗತ್ತೆ, ಕಾಯಿಲೆ ಹುಷಾರಾಗತ್ತೆ. ಔಷಧಿಗಳು, ಹಣ್ಣುಗಳೆಲ್ಲವೂ ಔಷಧಿಗಳಿದ್ದಂಗೆ. ಆಮೇಲೆ ಈ ಮುಂದಿಂದೇನು ಸುಖ ಇದೆ, ಸಂತೋಷ ಅಂದ್ರೆ ಇದೆಲ್ಲ ಪ್ರಾರಂಭದಲ್ಲಿ ಯಾವುದು ಸುಖವನ್ನು ಕೊಡುತ್ತೋ ಅದು ಕೊನೆಗೆ ದುಃಖವನ್ನು ಕೊಡುತ್ತೆ. ಆದರೆ ಈ ಸುಖ ಇದೆಯಲ್ಲ, ಆತ್ಮ ಸುಖ ಇದೆಯಲ್ಲ, ಪ್ರಾರಂಭದಲ್ಲಿ ಕಷ್ಟ. ಸನ್ಯಾಸಿಗಳು, ತ್ಯಾಗಿಗಳು, ಯೋಗಿಗಳು ಪಡೆಯೋದಕ್ಕೆ ಪ್ರಯತ್ನ ಪಡೋದು. ಬುದ್ಧ ಮನೆ ಬಿಟ್ಟಿದ್ದು, ಮಹಾವೀರ ಕೊನೆಯ ಒಂದು ಬಟ್ಟೆಯನ್ನು ಕೊಟ್ಟು
ದಿಗಂಬರನಾಗಿದ್ದು, ಅಲ್ಲಮಪ್ರಭುಗಳು ಮನೆ ಬಿಟ್ಟು ಹೋಗಿದ್ದು, ಮಹಾದೇವಿ ಅಕ್ಕ ಕಲ್ಲು ಮಣ್ಣು ತೂರಿಸ್ಕೊಂಡು ಹುಚ್ಚಿ ಅಂತ ಅನ್ನಿಸ್ಕೊಂಡು ಕೂಡ ಭಿಕ್ಷಾನ್ನವನ್ನು ಉಂಡು ಹೊರಟಿದ್ದು ಕಲ್ಯಾಣಕ್ಕೆ. ಇದೆಲ್ಲ ಆತ್ಮಸುಖವನ್ನು ಹುಡುಕಿಕೊಂಡು ಆತ್ಮಾನಂದ ಅಂತ ಕರೀತಾರೆ. ಸರಿಯಾಗಿ ಹೇಳ್ಬೇಕಾದ್ರೆ ಆನಂದ, ಸುಖ, ಸಂತೋಷ, ಆನಂದ. ಈ ಮೂರರಲ್ಲಿ ಕೊನೆಯದರ ಬಗ್ಗೆ ಮಾತಾಡ್ತಿದ್ದಾರೆ ಈಗ ಇದರಲ್ಲಿ. ಅದಕ್ಕೆ ಅನುತ್ತಮ ಸುಖ ಅಂತ ಬಳಸಿದ್ದಾರೆ. ಸಂತೋಷಾತ್, ಸಂತೋಷದಿಂದ ಅನುತ್ತಮ ಸುಖ ಲಾಭ, ಅನುತ್ತಮವಾದ ಅಂದರೆ ಯಾವುದೇ ರೀತಿಯ ಹೋಲಿಕೆ ಇರಲಾರದಂತಹ, ದ್ವಂದ್ವವಿಲ್ಲದ ಆ ಸುಖ ಸಿಗುತ್ತೆ. ಅದಕ್ಕೆ ಸುಲಭವಾಗಿ ಅರ್ಥ ಮಾಡ್ಕೊಳ್ಳಿ. ಶಬ್ದಗಳ ಜಾಲದಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ ಬಹಳ ಜನ. ಈ ಪತಂಜಲಿ ಸೂತ್ರಗಳು ಬಹಳ ಜನ ಯಾಕೆ ಇದ್ರ ಗೊಡವೆಗೆ ಹೋಗಿಲ್ಲ ಅಂತಂದ್ರೆ, ಶಬ್ದಗಳ ಜಾಲ ಆಗ್ಬಿಟ್ಟಿದೆ. ಆ ಪುಸ್ತಕ ಬರೆಯುವಾಗ ಶಬ್ದಕ್ಕೆ ಶಬ್ದ ಅರ್ಥ ಕೊಡ್ತಾ ಹೋದ್ರೆ ಅದೇನಾಗುತ್ತೆ, ಮೊದಲಿಗೆ ಓದೋಕ್ಕೆ ಇಂಟ್ರೆಸ್ಟ್ ಬರಲ್ಲ, ಓದೋದಕ್ಕೆ ಆಸಕ್ತಿ ಬರಲ್ಲ. ಅದಕ್ಕೆ ಸುಲಭವಾಗಿ ಹೇಳ್ತಕ್ಕಂಥದ್ದೇನು ಅಂದರೆ ನಿರತಿಶಯ ಸುಖ ಅಥವಾ ಆತ್ಮಸುಖದ ಸಿಗುತ್ತೆ. ಯಾವುದರಿಂದ ಅಂದರೆ ಯಾರು ಸಂತೋಷ ಪಡೋದಕ್ಕೆ, ಸಂತೋಷದ ಆ ಅನುಭವವನ್ನು ಹೆಚ್ಚು ಇಷ್ಟಪಡ್ತಾರೋ, ಅದು ಓದೋದ್ರಲ್ಲಿ, ತ್ಯಾಗ ಮಾಡೋದ್ರಲ್ಲಿ, ದಾನ ಮಾಡೋದ್ರಲ್ಲಿ, ಆಮೇಲಿಂದ ಹೊಸ ಹೊಸ ಸಾಹಸಗಳನ್ನು ಮಾಡೋದ್ರಲ್ಲಿ, ದೇಹದ ದುಃಖವನ್ನು ಸಹಿಸ್ಕೊಂಡು. ಈಗ ಒಬ್ಬ ಯಾರೋ ನಮ್ಮ ಹುಡುಗ ಬಂದಿದ್ದಾನೆ ನೋಡಿ, ಗುರುಕಿರಣ್ ಬಂದಿದ್ದಾನೆ. ನಾವು ಸ್ಪೋರ್ಟ್ಸ್ ಮನ್ಗಳ ಕಡೆ ಹೆಚ್ಚು ಗಮನನೇ ಕೊಡಲ್ಲ. ಒಲಿಂಪಿಕ್ ಪ್ರೈಸ್ ತಗೊಳ್ಬೇಕು ಅಂತಂದರೆ ನಾವು ಮಿಲ್ಕಾ ಸಿಂಗ್ ಅವ್ರದ್ದು ಓದ್ತಾ ಇದ್ವಿ. ಎಷ್ಟು ಕಷ್ಟಪಡಬೇಕು ಅಂತಂದರೆ ಪ್ರಾಯಶಃ ಸನ್ಯಾಸಿಗಳಿಗಿಂತಲೂ ಹೆಚ್ಚು ಕಷ್ಟಪಡ್ತಾರೆ. ಅಷ್ಟು ತ್ರಾಸ ತಗೊತಾರೆ. ಅಂದರೆ ವಿಶ್ವಮಟ್ಟದಲ್ಲಿ ಪ್ರೈಸ್ ತಗೊಳ್ಬೇಕಾದ್ರೆ ಸುಮ್ಮನೆ ಆಗೋದಿಲ್ಲ. ಕ್ರಿಕೆಟು ಅಷ್ಟೇ, ಫುಟ್ಬಾಲ್ ಅಷ್ಟೇ, ಯಾವುದೇ ಇರಲಿ ಜೀವ ಸಮರ್ಪಣೆ ಮಾಡಿ ಸಾಧನೆ ಮಾಡೋದಿದೆಯಲ್ಲ, ನಾನು ಸಾವಿಗೂ ನಾನು ಅಂಜಲ್ಲ. ಅಂಗಾಂಗಗಳೇ ಮುರಿಬಹುದು ಒಂದು ಸಾರಿ. ರನ್ನಿಂಗ್ ಮಾಡಬೇಕಾದ್ರೆ ಕಾಲು ಮುರಿದೋಗ್ಬಿಡ್ಬೋದು, ಆ ಥರ ಮುರ್ಕೊಂಡಿದ್ದಾರೆ ಎಷ್ಟೋ ಜನ. ಆಮೇಲೆ ಜಂಪ್ ಮಾಡಬೇಕಾದ್ರೆ, ಹೈ ಜಂಪ್ನಲ್ಲಿ ಇಂಥದ್ದೆಲ್ಲ ಭಾಗವಹಿಸ್ಬೇಕಾದ್ರೆ ಏನು ಪೆಟ್ಟು ಬೀಳ್ತದೆ ಹೇಳಕ್ಕೆ ಬರಲ್ಲ, ಜೀವನೇ ಕಳ್ಕೊಂಡಿದ್ದಾರೆ ಕೆಲವರು. ಅದು ಸಂತೋಷದ ಮಾರ್ಗ ಅಂತ ಹೇಳ್ಬೋದು, ಸಂತೋಷ ಅಂತ ಕರೀತಾರೆ. ಈ ಆತ್ಮಲಾಭ ಇದೆಯಲ್ಲ, ಆತ್ಮಸುಖ ಇದೆಯಲ್ಲ, ಇದನ್ನು ಮೀರಿಸಂತದ್ದು. ಇಲ್ಲಿ ಹೊಡೆದಾಟ ಬಡ್ದಾಟಗಳು ಓಟಗಳು ಏನೂ ಇಲ್ಲ. ಇಲ್ಲಿ ದೈಹಿಕ ಅತಿಶ್ರಮ ಇಲ್ಲ. ಆದರೆ ಇಂದ್ರಿಯ ನಿಗ್ರಹ ಮಾಡೋದು, ಮನಸ್ಸನ್ನು ನಿಗ್ರಹ ಮಾಡೋದು ಮತ್ತು ಸುಖ ಸಂತೋಷಗಳನ್ನು ಮೀರಿ ಆನಂದದಲ್ಲಿ ನಿಲ್ಲೋದಿದೆಯಲ್ಲ, ಇದೇ ಅನುತ್ತಮ ಸುಖ ಅಂತ ಕರೆದಿದ್ದಾರೆ. ನಿರತಿಶಯ ಸುಖ ಅಥವಾ ಅನುತ್ತಮ ಸುಖ ಅಂತ ಕರೆದಿದ್ದಾರೆ ಇದಕ್ಕೆ. ಅದನ್ನು ನಾವೆಲ್ಲರೂ ಪ್ರಯತ್ನ ಮಾಡಲೇಬೇಕು. ಅದಕ್ಕೆ ನಾನು ಎಲ್ರಿಗೂ ಹೇಳೋದೇನೆಂದರೆ, ಪುಸ್ತಕ ಓದೋದಕ್ಕೆ ಇಷ್ಟ ಇಲ್ಲದಿದ್ರೂ ಕೂಡ ನಿಮಗೆ ಯಾವ ಪುಸ್ತಕ ಇಷ್ಟ ಆಗುತ್ತೋ, ಸಣ್ಣ ಪುಸ್ತಕನೇ ತಗೊಳ್ಳಿ, ಕತೆ ಪುಸ್ತಕ ತಗೊಳ್ಳಿ, ಒಳ್ಳೊಳ್ಳೆ ಕಥೆಗಳು, ಇನ್ನು ಪತ್ರಿಕೆಗಳು ಓದೋದು ಬಂದು ರೂಢಿಸ್ಕೊಳ್ಳಿ. ಓದೋದು ಮಾತ್ರ ರೂಢಿಸ್ಕೊಂಡ್ರೆ ಮಾತ್ರ ಈ ಜಗತ್ತಿಗೆ ಒಳ್ಳೆ ಭವಿಷ್ಯ ಇದೆ. ವಾಟ್ಸಪ್ ನೋಡೋದು ಅಥವಾ ಡಿಜಿಟಲಲ್ಲಿ ಓದೋದು, ನಾನು ಮೊಬೈಲಲ್ಲಿ ಓದ್ಕೊತೀನಿ, PDF ಕಳಿಸ್ಬಿಡಿ, ಒಳ್ಳೇದಲ್ಲ ಅದು. ಅದು ಅನಿವಾರ್ಯ ಇದ್ದಾಗ ಮಾಡಿ. ಅದು ಚಸ್ಮಾ ಹಾಕ್ಕೊಂಡು ಅನಿವಾರ್ಯ ಇದ್ದಾಗ ಮಾಡುವಂಥದ್ದು ಅದು. ಆದರೆ ಪ್ರತಿಯೊಬ್ಬರು ಕೂಡ ಓದುವ ಅಭ್ಯಾಸವನ್ನು ಇಟ್ಕೊಳ್ಳಿ. ಅಲ್ಲಿ ಸಂತೋಷ ಸಿಗುತ್ತೆ ನಿಮಗೆ, ಓದೋದ್ರಲ್ಲಿ ಸಂತೋಷ ಸಿಗುತ್ತೆ. ಒಂದು, ಅದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಈಗ ರಾತ್ರಿ ನಿದ್ದೆ ಬರಲ್ಲ ಅಂತಿರಲ್ಲ, ಮೊದಲು ಓದ್ಬಿಟ್ಟು ಮಲ್ಕೊಳ್ಳಿ, ನಿದ್ದೆ ಬರುತ್ತೆ. ಅಥವಾ ಧ್ಯಾನ ಮಾಡಿಬಿಟ್ಟು ಮಲ್ಕೊಳ್ಳಿ, ನಿದ್ದೆ ಬರುತ್ತೆ. ಈಗ 2 ದಿವಸದಲ್ಲಿ ಎಷ್ಟೋ ಬದಲಾವಣೆ ಆಗಿದೆ ನಿಮ್ಮಲ್ಲಿ. ರಾತ್ರಿ 9 ಗಂಟೆಗೆ ಓಂಕಾರಕ್ಕವ್ರು ಧ್ಯಾನ ಮಾಡಿಸಿದ್ದಾರೆ. ಮೊನ್ನೆ ಮಾಡಿಸಿದ್ದಾರೆ, ನಿನ್ನೆ ಮಾಡಿಸಿದ್ರಲ್ಲ ಗೊತ್ತಿಲ್ಲ, ಮಾಡಿಸಿದ್ರಾ? ಅಷ್ಟೇ ಎಷ್ಟೋ ನಿಮಗೆ ಬದಲಾವಣೆ ಅಂತ ಅನ್ಸುತ್ತೆ. ಇದನ್ನ ಬಹಳ ಜನ ಏನು ಮಾಡ್ತಾರೆ ಅಂದರೆ ಬಿಟ್ಬಿಡ್ತೀರ. ಮನೆಗೆ ಹೋದ್ಮೇಲೆ ಅಥವಾ ಅಲ್ಲಿ TV ಹಾಕಿರ್ತಾರೆ ಮಕ್ಕಳು, TV ಬಂದ್ ಮಾಡಿ ಅಂತ ಹೇಳೋಷ್ಟು ತಾಕತ್ತು ಇಲ್ಲ ನಿಮ್ಗಳಿಗೆ. ನಾನು ನೋಡ್ತಾ ಇರ್ತೀನಿ, ತಾಯಿ ತಂದೆಗಳಾದಂಥವ್ರಿಗೆ ಮಕ್ಕಳಿಗೆ ಇಷ್ಟು ಲೀನಿಯನ್ಸ್ ಕೊಟ್ಬಿಟ್ಟಿರ್ತಾರೆ ಅಂತಂದರೆ, ಮೋಹ ಮಾಡ್ತಿರ್ತಾರೆ ಅಂತಂದರೆ, ಬಂದ್ ಮಾಡ ಅವು ನೋಡ್ತಿರಲ್ಲ ಕೆಲವು ಟಿವಿನ, ಸುಮ್ಮನೆ ಹಚ್ಚಿರ್ತಾರೆ ಅಷ್ಟೇ. ಅವೆಲ್ಲ ಮಾಡಬೇಡಿ.
ಶಿಸ್ತಿನ ಜೀವನ. ಕೆಲವು ಸಾರಿ ಬೈಗಳು ಕೊಡಬೇಕಾದಂತಹ ಪ್ರಸಂಗ ಬರ್ಬೋದು. ಬಂದ್ ಮಾಡ್ರಿ ಟಿವಿನ ಅಂತ ನೀವೇ ಬಂದ್ ಮಾಡಬೇಕು. ಅವ್ರಿಗೂ ಓದಕ್ಕೆ ಹಚ್ಚಬೇಕು, ನೀವು ಓದಕ್ಕೆ ಕುತ್ಕೊಳ್ಬೇಕು. ಅವರು ಟೆಕ್ಸ್ಟ್ ಬುಕ್ಗಳನ್ನ ಓದ್ಕೊಳ್ಳೋರು ಓದ್ಕೊಳ್ಳಿ, ಅಥವಾ ಅವ್ರಿಗೂ ಇತರೆ ಪುಸ್ತಕಗಳು ಕೊಡಿ. ಟೆಕ್ಸ್ಟ್ ಅಲ್ಲದನ್ನು ಕೂಡ ಪಠ್ಯೇತರ ಪುಸ್ತಕಗಳನ್ನು ಓದಿಸ್ಬೇಕು ಮಕ್ಕಳಿಗೆ. ಅವ್ರು ಯಾವ್ದು ಇಷ್ಟಪಡ್ತಾರೋ ಅಂಥ ಪುಸ್ತಕಗಳನ್ನ, ಕಥೆ ಪುಸ್ತಕಗಳನ್ನ ಓದಿಸ್ತಾ ಓದೋ ಅಭ್ಯಾಸ ಮಾಡಿ. ಇದು ಮಹಾಯೋಗ. ಅದು ಸುಯೋಗ ಅಂದರೆ ಸಂಯೋಗ. ಓದೋದಿದೆಯಲ್ಲ ಬಹಳ ಅದ್ಭುತವಾದಂಥದ್ದು. ಯಾರೋ ಒಬ್ಬ ತತ್ವಜ್ಞಾನಿ ಹೇಳಿದ್ದಾನೆ, ಇಂಗ್ಲಿಷ್ ಲೇಖಕ ಹೇಳಿದ್ದಾನೆ, ಮೈ ಮೇಲೆ ಹರಕ್ ಬಟ್ಟೆ ಇರಲಿ ತೊಂದರೆ ಇಲ್ಲ, ಮೈ ಮೇಲೆ ಹರಕ್ ಬಟ್ಟೆ ಇರಲಿ, ಹೊಟ್ಟೆ ಸ್ವಲ್ಪ ಖಾಲಿ ಇದ್ರೂ ಚಿಂತೆ ಇಲ್ಲ, ಒಳ್ಳೆ ಒಳ್ಳೆ ಪುಸ್ತಕಗಳನ್ನ ಹಿಡ್ಕೊಳ್ಳಿ ಕೈಯಲ್ಲಿ, ಓದ್ರಿ ಅಂತ ಹೇಳ್ಕೊಂಡು ಹೇಳ್ತಾನೆ. ಇವತ್ತು ವಿಜ್ಞಾನದ ಜಗತ್ತು ಇಷ್ಟೊಂದು ಕ್ರಾಂತಿಕಾರಿಯಾಗೋದಕ್ಕೆ ಕಾರಣ, ಇಷ್ಟೊಂದು ಮುಂದುವರಿಯೋದಕ್ಕೆ ಕಾರಣ ಓದೋದು. ಇಂಗ್ಲೆಂಡ್ ಅಮೆರಿಕಾದಲ್ಲಿ ಅನೇಕ ಜನ ವಿಜ್ಞಾನಿಗಳು ಹುಟ್ಟಿದಾರಲ್ಲ, ಅವರೆಲ್ಲ ಓದಿನಿಂದ ಹುಟ್ಟಿದಂಥವ್ರು. ಓದದೆ ಹೋಗಿದ್ರೆ ವಿಜ್ಞಾನಿಗಳೇ ಆಗ್ತಿರ್ಲಿಲ್ಲ. ಅವರು ತತ್ವಜ್ಞಾನಿಗಳು ಆಗೋದಿಲ್ಲ. ಓದದೆ ಹೋದ್ರೆ ತತ್ವಜ್ಞಾನಿಗಳು. ಆಮೇಲೆ ಧ್ಯಾನಕ್ಕೆ ಗಮನ ಕೊಡೋಣ. ಮೊದಲು ಓದುವ ಅಭ್ಯಾಸವನ್ನು ಮಾಡ್ಕೊಳ್ಳಿ, ಅದು ಸಂತೋಷ. ಇಲ್ಲಿ ಪತಂಜಲಿಗಳು ಅದನ್ನು ಹೇಳ್ತಾ ಇಲ್ಲ. ಅಥವಾ ಹಿಂದಿನ ಕಾಲದಲ್ಲಿ ಓದುವ ಸೌಲಭ್ಯ ಎಲ್ರಿಗೂ ಇರ್ತಿರ್ಲಿಲ್ಲ. ಅವು ಓಲೆ ಕಟ್ಟುಗಳು ತಾಳೆಗರಿನಲ್ಲಿ ಪುಸ್ತಕ ಮಾಡಬೇಕಾಗಿತ್ತು, ಅದು ಸಾಧ್ಯ ಇರಲಿಲ್ಲ. ಇವಾಗ ಎಲ್ಲರ ಕೈಗೆ ಪುಸ್ತಕ ಸಿಗೋ ಸೌಭಾಗ್ಯ ಬಂದಿದೆ. ಪರಿಸರ ನಾಶ ಮಾಡಿದ್ರೂ ಪರವಾಗಿಲ್ಲ, ಪೇಪರ್ ಒದಗಿಸ್ಬೇಕು ಅಂತ ಹೇಳಿ ಸರ್ಕಾರಗಳು ಮತ್ತು ಸಾರ್ವಜನಿಕ ಸಂಸ್ಥೆಗಳು ಪೇಪರು ತಗೊಂಡು ಪುಸ್ತಕ ಮಾಡಿ, ಪತ್ರಿಕೆ ಮಾಡಿ, ಅದರಲ್ಲೂ ಎಷ್ಟು ಥರ ಪತ್ರಿಕೆಗಳಿದ್ದಾವೆ. ನಾನು ನಿಜವಾಗ್ಲೂ ಇವತ್ತೇನಾದರೂ ಈ ಮಹಾಮನೆ ಇಷ್ಟು ಬೆಳೆದಿದ್ರೆ, ನಾನೇನಾದರೂ ಇಷ್ಟು ಇದುವರೆಗೆ ಬದುಕಿ ಏನಾದರೂ ಚೆನ್ನಾಗಿ ಸಾಧನೆ ಮಾಡಿದರೆ, ಅದಕ್ಕೆ ಮುಖ್ಯ ಕಾರಣ ಓದಿಸೋದು. ಯಾರೇ ಸಿಗಲಿ ಒಟ್ಟು ಓದಿಸೋದು. ಇದೇ ಸಂತೋಷದ ಮೂಲ. ಆಮೇಲೆ ಮುಂದಿಂದು ಆನಂದದ ಮೂಲ, ಆತ್ಮಾನಂದ. ಆಮೇಲೆ ಧ್ಯಾನ ಮಾಡೋಣ. ಆರೋಗ್ಯ ಚೆನ್ನಾಗಿ ಇಟ್ಕೊಂಡು ಓದೋದ್ರಲ್ಲಿ ಆನಂದ ಪಟ್ಕೊಂಡು, ಆಮೇಲೆ ನೀವು ಸುಮ್ಮನೆ ಕೂತರು 5 ನಿಮಿಷ ಸುಮ್ಮನೆ ಕೂತ್ರೆ, ಆ ಓದಿದ್ದನ್ನೇ ಮನನ ಮಾಡ್ತಾ ಕೂತ್ರು ಅದೇ ಸವಿಕಲ್ಪ ಸಮಾಧಿ ಆಗ್ಬಿಡುತ್ತೆ. ಆಮೇಲೆ ನಿರ್ವಿಕಲ್ಪ ಸಮಾಧಿ ಕಡೆಗೆ ನಮ್ಮನ್ನು ಕರ್ಕೊಂಡೋಗುತ್ತೆ ಆ ಸ್ವಭಾವ. ಅದಕ್ಕೆ ಪ್ರತಿಯೊಬ್ಬರು ಓದೋದನ್ನ ಅಭ್ಯಾಸ ಮಾಡಿ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣು.